ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಜನವರಿ 10 ಈ ರಾಶಿಯವರಿಗೆ ಮುಂದಿನ 12 ವರ್ಷಗಳವರೆಗೂ ಕೂಡ ಬಹಳಷ್ಟು ಲಾಭ ಹಾಗೂ ಗುರುಬಲವನ್ನು ತಂದುಕೊಡುತ್ತದೆ. ದೈವಿಕವಾದ ಮಾರ್ಗದರ್ಶನ ಈ ರಾಶಿ ಚಕ್ರದವರ ಬಾಳನ್ನು ಬಂಗಾರ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಒಟ್ಟಾರೆಯಾಗಿ ರಾಶಿಯವರಿಗೆ ಕಷ್ಟಗಳು ಕಣ್ಮರೆಯಾಗುವಂತಹ, ಸುಖ ಶಾಂತಿ ನೆಮ್ಮದಿ ಬರಮಾಡಿಕೊಳ್ಳುವಂತಹ ಸಮಯವಾಗಿದೆ. ಮುಂದಿನ 12 ವರ್ಷದ ತನಕ ಈ ರಾಶಿಯವರಿಗೆ ರಾಜವೈಭೋಗದ ಜೀವನ, ಬುಧನಿಂದ ಕೈಹಿಟ್ಟ ಕಡೆಯೆಲ್ಲ ಅದೃಷ್ಟ ಅಂತಾನೆ ಹೇಳಬಹುದು. ಹಾಗಾದರೆ ಈ ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟ ಫಲಗಳನ್ನು ಗಳಿಸಿಕೊಳ್ತಾರೆ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಇದರ ಜೊತೆಗೆ ಕೊನೆಯಲ್ಲಿ ನಿಮಗೆ ಪರಿಹಾರವನ್ನು ಕೂಡ ತಿಳಿಸಿಕೊಡ್ತೇವೆ. ಯಾವೆಲ್ಲ ಅಶುಭ ಫಲಗಳು ಬರುತ್ತೆ, ಶುಭ ಫಲಗಳು ಬರುತ್ತೆ, ಅಶುಭ ಫಲಗಳಿಗೆ ಪರಿಹಾರ ಏನು ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೀವಿ. ಅದನ್ನು ಅನುಸರಿಸುವುದರ ಮೂಲಕ ನಿಮ್ಮ ಜೀವನದಲ್ಲಿ ಹಣಕಾಸಿನ ಸಮಸ್ಯೆ ಅಂದರೆ ಆರೋಗ್ಯವೇ ಆಗಿರಲಿ, ವ್ಯಾಪಾರ ವ್ಯವಹಾರವೇ ಆಗಿರಲಿ, ಯಾವುದೇ ಅಡೆತಡೆಗಳಿದ್ರೂ ಕೂಡ ಸಮಸ್ಯೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಅಂತಲೇ ಹೇಳಬಹುದು. ಹಾಗಾದರೆ ಏನೆಲ್ಲ ಪರಿಹಾರ, ಇದರ ಜೊತೆಗೆ ಜನವರಿ 10ನೇ ತಾರೀಕಿನಿಂದ ಮುಂದಿನ 12 ವರ್ಷಗಳ ತನಕ ಯಾವೆಲ್ಲ ರೀತಿಯ ಅದೃಷ್ಟದ ಫಲಗಳನ್ನು ಗಳಿಸಿಕೊಳ್ತಾರೆ, ಒಟ್ಟಾರೆಯಾಗಿ ತಿಳಿಸಿಕೊಡ್ತಾ ಹೋಗ್ತೇನೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವು ಕೂಡ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ. ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಕೂಡ ನಿಮ್ಮ ಜೀವನದಲ್ಲಿ ಸದಾಕಾಲ ಶಾಶ್ವತವಾಗಿ ನಿಮ್ಮ ಹಿಂದೆ ನಿಂತು ಕಾಪಾಡುತ್ತದೆ. ಈ ಅದೃಷ್ಟವಂತ ರಾಶಿಯವರಿಗೆ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಅದು ಕೂಡ ಸಂಪೂರ್ಣವಾಗಿ ದೂರವಾಗುವಂತಹ ವಿಶೇಷವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಜನವರಿ 10ರಂದು ಪೂರ್ವಾಷಾಢ ನಕ್ಷತ್ರಕ್ಕೆ ಬುಧನ ಸಂಚಾರವು ಬುದ್ಧಿವಂತಿಕೆ, ವ್ಯವಹಾರ ಮತ್ತು ಸಂಪತ್ತಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಈ ಸುವರ್ಣ ಅವಕಾಶವು ಶುಕ್ರನ ಆಳ್ವಿಕೆಯ ಈ ನಕ್ಷತ್ರಕ್ಕೆ ಬುಧನ ಪ್ರವೇಶ ಆಗೋದ್ರಿಂದ ಯಾವ ಒಂದು ರಾಶಿಯವರಿಗೆ ಅದೃಷ್ಟ ಪಡೆದುಕೊಳ್ಳುವಂತಹ ಸಮಯವಾಗಿರುತ್ತೆ. ಅದೃಷ್ಟ ಅಂದರೆ ಯಾವ ರೀತಿ ಇವರು ಕಷ್ಟಗಳಿಂದ ಮುಕ್ತಿಯನ್ನು ಹೊಂದ್ತಾರೆ, ಯಾವ ರೀತಿ ಇವರ ಜೀವನದಲ್ಲಿ ಸುಖ ಶಾಂತಿ ಸಂಪತ್ತು ಬಂದು ಸಿಗುತ್ತೆ ಎಂಬ ಸಂಪೂರ್ಣವಾದ ವಿಶೇಷತೆಯಿಂದ ಹೊಂದಿರುವಂತಹ ಜ್ಯೋತಿಷದ ಶಾಸ್ತ್ರದಲ್ಲಿ ಬುಧನು ನಕ್ಷತ್ರ ಸಂಚಾರವು ವಿಶೇಷವಾಗಿ ವ್ಯಕ್ತಿಯ ಬುದ್ಧಿವಂತಿಕೆ, ಮಾತು, ವ್ಯವಹಾರ, ವಿದ್ಯೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯಗಳ ಮೇಲೆ ಅವಲಂಬಿಸಿರುತ್ತದೆ, ನೇರವಾಗಿ ಪ್ರಭಾವವನ್ನು ಬೀರುತ್ತೆ. ಇದರಿಂದಾಗಿ ರಾಶಿಯವರಿಗೆ ಅತ್ಯಂತ ಮಹತ್ವವಾಗಿರುವಂತಹ ವಿಶೇಷವಾಗಿ ಕೆಲಸ ಕಾರ್ಯ, ವ್ಯಾಪಾರ ವ್ಯವಹಾರದಲ್ಲಿ ವೇಗವನ್ನು ತರುತ್ತದೆ. ಸ್ಥಗಿತಗೊಂಡ ಕೆಲಸವನ್ನು ಪೂರ್ಣಗೊಳಿಸೋಕೆ ಸಾಧ್ಯವಾಗುತ್ತೆ ಮತ್ತು ಹೊಸ ಆದಾಯದ ಮೂಲಗಳು ತಿರುವಿಕೆಯನ್ನು ತರುತ್ತದೆ. ಸ್ನೇಹಿತರೆ, ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪಂಚಾಂಗದಲ್ಲಿ ಬುದ್ಧಿಶಕ್ತಿ ಮತ್ತು ಮಾತಿನ ಮನೆಯ ಅಧಿಪತಿಯಾಗಿರುವಂತಹ ಬುಧನು ಜನವರಿ 10ರಂದು ಬುಧವಾರ ಬೆಳಗ್ಗೆ 12ನೇ ದಿನಕ್ಕೆ 12 ಗಂಟೆ ನಿಮಿಷಕ್ಕೆ ಈ ರಾಶಿ ಚಕ್ರದಿಂದ ಮೂಲ ನಕ್ಷತ್ರದಿಂದ ಪೂರ್ವಾಷಾಢ ನಕ್ಷತ್ರಕ್ಕೆ ತನ್ನ ರಾಶಿ ಪಥವನ್ನು ಬದಲಾಯಿಸ್ತಾ ಇದ್ದಾನೆ. ಶುಕ್ರನು ಕೂಡ ಪೂರ್ವಾಷಾಢ ನಕ್ಷತ್ರದ ಅಧಿಪತಿ ಆಗಿರೋದ್ರಿಂದ ಇಲ್ಲಿ ಬುಧನ ಒಂದು ಸಂಚಾರವು ಬುದ್ಧಿವಂತಿಕೆ ಮತ್ತು ಮಾತಿನ ಮನೆಯ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರುತ್ತೆ. ಇದರಿಂದ ನಿಮ್ಮ ಬುದ್ಧಿವಂತಿಕೆ ಚುರುಕಾಗುತ್ತೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಾಗ ಸರಿಯಾಗಿರುತ್ತದೆ. ಅಷ್ಟೇ ಅಲ್ಲದೆ ನೀವು ಯಾವುದೇ ಕೆಲಸ ವ್ಯಾಪಾರವನ್ನು ಮಾಡ್ತಾ ಇದ್ರೂ ಕೂಡ 2ರಷ್ಟು ಲಾಭವನ್ನು ಗಳಿಸಿಕೊಳ್ಳುವ ಸಾಧ್ಯತೆ ಇದೆ. ನಿಮ್ಮ ವೃತ್ತಿ ಯೋಜನೆಗಳು ವೇಗವನ್ನು ಪಡೆದುಕೊಳ್ಳುತ್ತೆ. ಹೊಸ ಜವಾಬ್ದಾರಿಗಳು ಉದ್ಭವಿಸಬಹುದು. ವ್ಯಾಪಾರ ಮತ್ತು ಆರ್ಥಿಕ ವಿಚಾರಗಳಲ್ಲಿ ಲಾಭವನ್ನು ಸೂಚಿಸಲಾಗುತ್ತದೆ. ಒಟ್ಟಾರೆ ಸಂಭಾಷಣೆ ಮತ್ತು ಸಂಪರ್ಕಗಳ ಮೂಲಕ ಉತ್ತಮ ಅವಕಾಶಗಳು ಹೊರಹೊಮ್ಮುತ್ತವೆ. ವಿದೇಶ ಪ್ರಯಾಣ ಅಥವಾ ದೂರ ಸ್ಥಳಗಳಿಗೆ ಪ್ರಯಾಣ ಮಾಡುವಂತೆ ಈ ಸಮಯದಲ್ಲಿ ನಿಮಗೆ ಲಾಭದಾಯಕ ಎಂದು ಹೇಳಿದ್ರೆ ತಪ್ಪಾಗೋದಿಲ್ಲ. ಒಟ್ಟಾರೆಯಾಗಿ ಎಲ್ಲ ಜನರ ಕನಸು ಉತ್ತಮವಾಗಿ ಹಣವನ್ನು ಗಳಿಸ್ಕೊಳ್ಬೇಕು, ಸ್ವಂತ ಮನೆಯನ್ನು ಕಟ್ಕೊಳ್ಬೇಕು, ನೆಮ್ಮದಿಯ ಜೀವನವನ್ನು ಮಾಡಬೇಕು, ಆರೋಗ್ಯವಂತರಾಗಿ ಬದುಕಬೇಕು. ಈ ಎಲ್ಲ ಆಸೆಗಳು ಈ ರಾಶಿಯವರ ವಿಷಯದಲ್ಲಿ ನಿಜವಾಗುತ್ತದೆ. ಈಗ ಪ್ರಗತಿಯೂ ಕೂಡ ಸಾಧ್ಯತೆ ಇರೋದ್ರಿಂದ ಹಿಂದಿನ ಪ್ರಯತ್ನಗಳಿಂದ ಸಕಾರಾತ್ಮಕವಾದ ಫಲಿತಾಂಶಗಳು ಮನಸ್ಸಿಗೆ ಸಂತೋಷವನ್ನು ತರುತ್ತೆ. ಸ್ನೇಹಿತರೆ, ಇನ್ನು ಸಂಚಾರವು ವಿಶೇಷವಾಗಿ ನಿಮ್ಮ ಅದೃಷ್ಟವನ್ನು ಬಲಪಡಿಸುತ್ತೆ ಅಂತಲೇ ಹೇಳಬಹುದು. ಇನ್ನು ಮಿಥುನ ರಾಶಿಯವರಿಗೆ ಕೆಲಸದಲ್ಲಿ ನಿಮ್ಮ ತಿಳುವಳಿಕೆ, ಯೋಜನೆ, ಮೆಚ್ಚುಗೆಯನ್ನು ಪಡೆದುಕೊಳ್ಳುವ ಸಾಧ್ಯತೆ ಇರೋದು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗ್ತಾ ಹೋಗುತ್ತೆ. ಎಲ್ಲ ರೀತಿಯ ಕಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ. ಆರ್ಥಿಕ ಪರಿಸ್ಥಿತಿ ಅತ್ಯುತ್ತಮವಾಗಿ ಸುಧಾರಿಸುತ್ತೆ. ಶಿಕ್ಷಣ, ಬರವಣಿಗೆ ಅಥವಾ ವಿಶ್ಲೇಷಣೆಯಲ್ಲಿ ತೊಡಗಿರುವಂಥವರಿಗೆ ಗಮನಾರ್ಹವಾದ ಯಶಸ್ಸನ್ನು ಸಂಭವಿಸಬಹುದು. ಆತ್ಮವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಭವಿಷ್ಯದ ಬಗ್ಗೆ ಸ್ಪಷ್ಟತೆ ಹೊರಹೊಮ್ಮುತ್ತದೆ. ಈ ರಾಶಿ ಚಕ್ರದವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಥವಾ ಯಾವುದೇ ಸಂದರ್ಶನಗಳಲ್ಲಿ ಯಶಸ್ಸನ್ನು ಕಾಣಬಹುದಾಗಿದೆ. ಈ ಸಮಯದಲ್ಲಿ ಈ ರಾಶಿ ಚಕ್ರದವರ ಅತ್ಯುತ್ತಮವಾದ ಕನಸುಗಳು ಕೂಡ ನನಸಾಗುತ್ತೆ. ನೀವು ಹಲವಾರು ವರ್ಷಗಳಿಂದ ಪಟ್ಟಂತಹ ಪರಿಶ್ರಮ, ಕಷ್ಟ
ಕಷ್ಟಗಳಿಗೆ ಈಗ ಉತ್ತರ ಸಿಗುವ ಸಾಧ್ಯತೆ ಇದೆ. ಸಾಕಷ್ಟು ರೀತಿಯ ಈ ಒಂದು ಸಂಚಾರವು ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸಮೃದ್ಧಿ, ವೈಯಕ್ತಿಕ ಜೀವನ, ಸಂತೋಷ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಆಶ್ಚರ್ಯಕರವಾದ ಘಟನೆಯಾಗಿ ಹೊರಹೊಮ್ಮುತ್ತೆ. ಈ ಸಮಯ ಬುಧನ ಒಂದು ಸಂಪೂರ್ಣ ಅನುಗ್ರಹ, ಶುಕ್ರನ ಆಶೀರ್ವಾದ ಹಾಗೂ ದೇವಾನುದೇವತೆಗಳ ಅನುಗ್ರಹದಿಂದಾಗಿ ನಿಮ್ಮ ಬದುಕಿನಲ್ಲಿ ಬೆಳಕನ್ನು ತರುವಂತಹ ಸಮಯವಾಗಿದೆ. ಆರ್ಥಿಕ ಜೀವನ ಒತ್ತಡವು ಕಡಿಮೆ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಹೊಸ ಆದಾಯದ ಮೂಲಗಳು ಸಿಗ್ತಾ ಹೋಗುತ್ತೆ. ನೀವು ಅಂದುಕೊಂಡಂತಹ ಕೆಲಸ ಕಾರ್ಯ, ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಪಡೆದುಕೊಳ್ತೀರಾ. ಈ ರಾಶಿಯವರಿಗೆ ಗಜಕೇಸರಿ ರಾಜಯೋಗದಿಂದ ವೈಭೋಗದ ಒಂದು ಜೀವನವನ್ನು ನಡೆಸ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾರ ಮುಂದೆ ನೀವು ತಲೆ ತಗ್ಗಿಸಿ ಬದುಕಿದ್ದೀರೋ ಅಂಥವರ ಮುಂದೆ ತಲೆ ಎತ್ತಿ ನಡೆಯುವಂತಹ ಸಂದರ್ಭಗಳು ಎದುರಾಗುತ್ತೆ. ಒಟ್ಟಾರೆ ವೃತ್ತಿಯಲ್ಲಿ ಸ್ಥಾನ ಪ್ರಗತಿಯನ್ನು ತಂದುಕೊಡುತ್ತೆ. ಯಾವುದೇ ವ್ಯವಹಾರದಲ್ಲೂ ಕೂಡ ಇರುವಂತಹ ಅಡೆತಡೆಗಳು ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ. ಇನ್ನು ಯಾರಿಗೆಲ್ಲ ಮದುವೆ ಆಗಿಲ್ವೋ ಅಂಥವ್ರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ವಿಶೇಷವಾಗಿ ಹಣ ಸಂಪಾದನೆ ಆಗುತ್ತೆ. ತಪ್ಪು ಹಿಡಿಯುವಂತಹ ಯಾವುದೇ ಜೀವನದ ಒಂದು ಕಹಿ ಘಟನೆಗಳು ನಿಮ್ಮಿಂದ ದೂರವಾಗಿ ಸುಖವನ್ನು ಪಡೆದುಕೊಳ್ಳಬಹುದು. ನಿಮ್ಮ ಜೀವನದಲ್ಲಿ ಮನಃಶಾಂತಿ ತುಂಬ ಮುಖ್ಯವಾಗಿರುತ್ತೆ. ನಿಮ್ಮ ಗೌರವ ಹೆಚ್ಚಾಗ್ತಾ ಹೋಗುತ್ತೆ. ಇದಕ್ಕೆಲ್ಲ ಕಾರಣ ಆಂಜನೇಯ ಸ್ವಾಮಿ ಹಾಗೂ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣವಾದ ಅನುಗ್ರಹ ಮತ್ತು ಆಶೀರ್ವಾದ. ನಿಮ್ಮ ಜೀವನದಲ್ಲಿ ನಡೆಯೋದೆಲ್ಲ ಒಳ್ಳೆಯದೇ ನಡೆಯುತ್ತೆ ಮತ್ತು ನಿಮ್ಮ ಜೀವನ ಸಕಾರಾತ್ಮಕತೆಯಿಂದ ಕೂಡಿರುತ್ತದೆ. ಇನ್ನು ಮುಂದೆ ಯಾವುದೇ ಕೆಲಸವನ್ನ ಮಾಡಿದರೂ ಕೂಡ ದೇವರ ಆಶೀರ್ವಾದವನ್ನ ಪಡೆಯೋದಕ್ಕೆ ಮರಿಬೇಡಿ. ಬುಧನ ಸಂಚಾರದಿಂದ ಅದೃಷ್ಟ ಬೆಳಗುತ್ತೆ. ಮನೆ ಬಾಗಿಲಿಗೆ ಅನೇಕ ರೀತಿಯ ಉದ್ಯೋಗ ಅವಕಾಶಗಳು ಬರತೊಡಗುತ್ತೆ. ನಿಮ್ಮ ಜೀವನವನ್ನ ನೀವು ಸಾಧಿಸ್ತೀರಾ. ಅತ್ಯುತ್ತಮವಾಗಿ ಗುರುವಿನ ಸಂಚಾರದಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ಸಂಪೂರ್ಣವಾಗುತ್ತೆ. ಬುಧನ ದೃಷ್ಟಿ ನಿಮ್ಮನ್ನ ಕಾಪಾಡುತ್ತೆ ಅಂತಾನೆ ಹೇಳಬಹುದು. ವೈವಾಹಿಕ ಜೀವನ ತೃಪ್ತಿಕರವಾಗಿರುತ್ತೆ. ಲಾಭದಿಂದ ಕೂಡಿರುತ್ತೆ. ರಿಯಲ್ ಎಸ್ಟೇಟ್ ಹೂಡಿಕೆಗಳಲ್ಲೂ ಕೂಡ ಒಂದು ಎಚ್ಚರಿಕೆಯನ್ನು ವಹಿಸಬೇಕು. ಯಾವುದೇ ಕೆಲಸ ಮಾಡಿದ್ರೂ ಕೂಡ ದೇವರ ಅನುಗ್ರಹವನ್ನು ಪಡೆದುಕೊಂಡು ಮುಂದುವರಿಬೇಕು. ಆದಷ್ಟು ಬುಧವಾರದಂದು ಬಡವರಿಗೆ, ನಿರ್ಗತಿಕರಿಗೆ ಸಹಾಯವನ್ನ ಮಾಡಿ. ಗುರುವಾರದ ದಿನ ದತ್ತಾತ್ರೇಯ ಅಥವಾ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಹೋಗೋದು ಅತ್ಯುತ್ತಮ. ಹಸಿದಂತಹ ಪ್ರಾಣಿಗಳಿಗೆ ಆಹಾರವನ್ನ ನೀಡಬೇಕು. ಇನ್ನು ತೊಗರಿ ಬೇಳೆಯನ್ನ ದಾನ ಮಾಡೋದ್ರಿಂದ ಹೆಚ್ಚು ಒಂದು ಲಾಭ ಬರುತ್ತೆ. ಅಕ್ಕಿ ಮತ್ತು ಎಳ್ಳೆಣ್ಣೆ ಮತ್ತು ಎಣ್ಣೆ ಎಲ್ಲ ರೀತಿಯ ಒಂದು ಅಡುಗೆಗೆ ಬಳಸುವಂತಹ ವಸ್ತುಗಳನ್ನು ದಾನ ಮಾಡಿದರೆ, ಆದಷ್ಟು ಬಡವರಿಗೆ ದಾನ ಮಾಡೋದ್ರಿಂದ ನಿಮ್ಮ ಸಿರಿ ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ. ಹಣಕಾಸಿನ ಯಾವುದೇ ಸಮಸ್ಯೆಗಳು ಕೂಡ ನಿಮ್ಮನ್ನು ಕಾಡೋದಿಲ್ಲ. ಎಲ್ಲ ರೀತಿಯ ತೊಂದರೆಗಳು ಕೂಡ ತನಗೆ ತಾನೇ ನಿವಾರಣೆಯಾಗುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಪರಿಹಾರವನ್ನು ಪಡೆದುಕೊಳ್ತೀರಾ. ಸಮಸ್ಯೆಗಳು ಅತಿ ಕಡಿಮೆಯಾಗಿ ಶ್ರೀಮಂತಿಕೆ ಅನ್ನೋದು ಹತ್ತಿರ ಬರುತ್ತೆ. ನಿಮ್ಮ ಜೀವನ ಸಕಾರಾತ್ಮಕತೆಯಿಂದ ಕೂಡಿರುತ್ತೆ. ಈ ಒಂದು ವಿಶೇಷವಾದ ಮಾಹಿತಿಯನ್ನು ನೆನಪಿನಲ್ಲಿ ಇಟ್ಕೊಂಡು ಪರಿಹಾರವನ್ನು ಅನುಸರಿಸೋದನ್ನು ಮರಿಬೇಡಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಓಂ ಗುರು ರಾಘವೇಂದ್ರಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ.